ಹಾಗಾದ್ರೆ ನಿನ್ ಜೀವನದ ಗತಿ? ನಾನೇನ್ ಸಾಯಲ್ಲ. ಅಪ್ಪನ ಆರೋಗ್ಯದ ಕಡೆ ಗಮನ ಕೊಡ್ಬೇಕು, ಗಣಿನ ಚೆನ್ನಾಗಿ ಓದಿಸ್ಬೇಕು. ಆಮೇಲೆ ಅಷ್ಟೇ. ಯಜಮಾನ್ರ, ಇನ್ನೂ ನಮಗ್ ಉಂಗ್ರ ಸಿಕ್ಕಿಲ್ಲ. ನಿಶ್ಚಿತಾರ್ಥಕ್ಕೆ ಬೇರೆ ಸಮಯ ಆಗ್ತಿದೆ. ಅಖಿಲಮ್ಮ ಏನಾದ್ರೂ ನನ್ನ ಹುಡುಕ್ತಾ ಇದ್ರೆ? ನಮ್ ಕೈಲೇನಿದೆ, ಎಲ್ಲ ದೇವ್ರು ಅನ್ಕೊಂಡಾಗೆ ಆಗೋದು. ಮೋಸ್ಟ್ಲಿ ಆ ದೇವರಿಗೆ ನಮ್ಮ ಪ್ರೀತಿ ಮಹತ್ವ ಗೊತ್ತಾಗಿರ್ಬೇಕು. ಅದಕ್ಕೆ ನನ್ನ ಯಾಮಿನಿ ನಿಶ್ಚಿತಾರ್ಥನ ನಿಲ್ಲಿಸೋದಕ್ಕೆ ಉಂಗ್ರ ಹಾಳು ಮಾಡೋ ಹಾಗೆ ಮಾಡಿರಬಹುದು. ಇದು ನಮ್ಮ ಆದಿತ್ಯ ಯಾಮಿನಿಗೆ ತೊಡಸ್ಬೇಕಾಗಿರೋ ಉಂಗ್ರ. ಇದನ್ನ ಜಾಗೃತಿಯಾಗಿ ನಿನ್ನ ಹತ್ರ ಇಟ್ಕೊ. ಏನಾಯ್ತಾರು? ಏನಾಗ್ತಾ ಇದೆ? ಒಂದು ನಿಮಿಷ. ನೀರು ಕುಡಿ. ಇದು ಸ್ವಲ್ಪ ನಡಿ, ಡಾಕ್ಟರ್ ಹತ್ರ ಹೋಗೋಣ. ಅದೆಲ್ಲ ಏನು ಬೇಡ ಯಜಮಾನ್ರೆ, ನನ್ಗೇನು ಆಗಿಲ್ಲ. ಉಂಗ್ರ ತಗೊಂಡ್ ಹೋಗ್ಬೇಕು. ನಿಮ್ ನಿಶ್ಚಿತಾರ್ಥ ನಡಿಬೇಕು. ನಿನ್ ಜೀವನನೇ ಹಾಳಾಗ್ತಾ ಇದೆ ಅಂತದ್ರಲ್ಲಿ ನಿನ್ ಗಂಡ ಯಾರ್ದೋ ಬೆಳ್ಳಿಗೆ ತೊಡಸ್ಬೇಕಾಗಿರೋ ಉಂಗ್ರದ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದೆಯಲ್ಲ. ಏನ್ ಹೇಳಿ ಪಾರು ನಿನ್ಗೆ? ನನ್ ಜೀವನ ಹಾಳಾಗ್ತಿದೆ ಅನ್ನೋದಕ್ಕಿಂತ ಕಳೆದೋಗಿರೋ ಉಂಗ್ರದ ತರ ಉಂಗ್ರ ಸಿಕ್ತಿಲ್ವಲ್ಲ ಅನ್ನೋ ಚಿಂತೆ ನನ್ನ ಕಾಡ್ತಾ ಇದೆ. ಹೀಗಾಗಿದೆ ಅಂತ ಅಖಿಲಮ್ಮಂಗೆ ಏನಾದ್ರೂ ಗೊತ್ತಾದ್ರೆ ಅವ್ರು ನನ್ ಮೇಲೆ ಇಟ್ಟಿರೋ ನಂಬಿಕೆಗೆ ಕಳಂಕ ಬರುತ್ತೆ. ಈ ನಿಶ್ಚಿತಾರ್ಥ ನಡೆಯೋದು ಅಖಿಲಮ್ಮಂಗೆ ಎಷ್ಟು ಮುಖ್ಯ ಅಂತ ನಿಮಗ್ ಗೊತ್ತು. ಈ ನಿಶ್ಚಿತಾರ್ಥ ಯಾವ್ದೇ ಕಾರಣಕ್ಕೂ ನಿಲ್ಬಾರ್ದು ಯಜಮಾನ್ರೆ. ಪ್ರತಿಯೊಬ್ರು ಮದುವೆ ವಿಷಯ ಅಂತ ಬಂದಾಗ ಯೋಚನೆ ಮಾಡೋದು ತಮ್ಮ ಬಗ್ಗೆ. ಆದ್ರೆ ನೀನು ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ ಪಾರ್ವತಿ. ನೀನ್ ನಮ್ಮ ಪ್ರೀತಿಗಿಂತ ಅಮ್ಮನೇ ಮುಖ್ಯನಾ? ಹೌದು, ನನಗೆಲ್ರಿಗಿಂತ ಅಖಿಲಮ್ಮನ್ ನಂಬಿಕೆ ಉಳಿಸ್ಕೊಳ್ಳೋದೇ ಮುಖ್ಯ. ಅವ್ರು ನನಗೆ ಮನೆ ಮಗಳ ಸ್ಥಾನ ಕೊಟ್ಟಿದ್ದಾರೆ. ಅಂತವ್ರ ನಂಬಿಕೆನ ಉಳಿಸ್ಕೊಳ್ಳೋದೇ ನನಗೆ ಮುಖ್ಯ. ಪಾರು, ಅಮ್ಮಂಗೋಸ್ಕರ ನಮ್ಮ ಪ್ರೀತಿನ ದೂರ ಮಾಡ್ತಾ ಇದೀಯ. ಇನ್ ಒಂದ್ಸರಿ ಯೋಚನೆ ಮಾಡು ಪಾರು. ನಿನ್ ಮನ್ಸ್ ಬದಲ್ಸ್ಕೋ. ನೋಡು, ನಾವ್ ಇವತ್ತಿಂದ ಹೊಸ ಜೀವನ ಶುರು ಮಾಡೋಣ. ನಮ್ಗೆ ಯಾರು ಬೇಡ, ನಾವಿಲ್ಲಿಂದ ದೂರ ಹೋಗೋಣ. ಏನಾಗಿದೆ ನಿಮ್ಗೆ? ಇವತ್ತು ನಿಮ್ ನಿಶ್ಚಿತಾರ್ಥ ಅನ್ನೋದನ್ನ ಮರಿಬೇಡಿ. ಅಲ್ಲ, ಬಾ ಓಡೋಗೋಣ ಅಂತಿರಲ್ಲ. ಯಾಮಿನಿಯವರು ನಿಮ್ಮನ್ನೇ ಮದ್ವೆ ಆಗಿ ಜೀವನ ಪೂರ್ತಿ ನಿಮ್ ಜೊತೆನೆ ಇರ್ಬೇಕು ಅಂತ ಎಷ್ಟೇ ಆಸೆ ಪಡ್ತಾ ಇದಾರೆ. ನೀವ್ ಈ ರೀತಿ ಮಾಡಿದ್ರೆ ಅಂತವ್ರ ನಂಬಿಕೆಗೆ ದ್ರೋಹ ಮಾಡ್ದಾಗಲ್ವಾ? ಬಂದಿರೋ ಬಂಧು ಬಳಗದ ಮುಂದೆ ಅಖಿಲಮ್ಮನ್ ಮರ್ಯಾದೆ 3 ಕಾಸಿಗೆ ಹರಾಜಾಗಲ್ವಾ? ಆದ್ರಿಂದ ಅಖಿಲಮ್ಮನ್ ನೆಮ್ಮದಿ ಕಿತ್ಕೊಂಡಂಗ ಆಗಲ್ವಾ ಯಜಮಾನ್ರೆ? ನನ್ ಮಗ ಈ ರೀತಿ ಮಾಡ್ದ ಅಂತ ಅಖಿಲಮ್ಮ ಎಷ್ಟು ನೊಂದ್ಕೊಳ್ಳಲ್ಲ ಹೇಳಿ. ದಯವಿಟ್ಟು ಇಂಥ ಹುಚ್ಚು ಯೋಚನೆನ ಮಾಡಬೇಡಿ. ನಮ್ ಪ್ರೀತಿನ ಒಂದ್ ಕೆಟ್ಟ ಕನ್ಸು ಅಂತ ಮರ್ತು ಹೊಸ ಜೀವನ ಶುರು ಮಾಡೋದಕ್ ನೋಡಿ ಯಜಮಾನ್ರೆ. ಪ್ರೀತಿ ಮಾಡ್ದವರೆಲ್ಲ ಮದ್ವೆ ಆಗ್ಬೇಕು, ಒಟ್ಟಿಗೆ ಬಾಳ್ಬೇಕು ಅನ್ನೋ ಕಾನೂನಿದ್ಯಾ? ಎಲ್ಲ ಆ ದೇವ್ರಿಚ್ಛೆ. ಎಲ್ಲದಕ್ಕೂ ಇಷ್ಟು ದಿನ ಅಂತ ದಿನಾಂಕನ ಗೊತ್ತು ಮಾಡಿ ಕಳ್ಸಿರ್ತಾನೆ. ಮುಗಿಯೋರ್ಗು ನಮ್ದು, ಮುಗಿದ್ಮೇಲೆ ಅವನ್ ನಿರ್ಧಾರ. ಅದಕ್ಕೆ ನಾವು ತಲೆ ಬಾಗ್ಲೇಬೇಕು. ದಯವಿಟ್ಟು ಯಾಮಿನಿ ಮೇಡಮ್ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳ್ಳಿ ಯಜಮಾನ್ರೆ.
ಪಾರ್ವತಿ ಏನ್ ಮಾಡ್ತಾ ಇದ್ಯಾ? ಯಾಮಿನಿ ಮೇಡಮ್ನ ನಿಶ್ಚಿತಾರ್ಥ ಮಾಡ್ಕೊಳ್ಳಿ ಯಜಮಾನ್ರೆ, ನನ್ ಕೈ ಮುಗಿದ್ ಕೇಳ್ಕೊತೀನಿ. ನಿಂಗಂತ ಒಳ್ಳೆ ಹುಡುಗಿ ಜೊತೆ ಬಾಳೋ ಅದೃಷ್ಟನ ಆ ದೇವ್ರು ನನಗೆ ಕೊಟ್ಟಿಲ್ಲ. ಆ ವಿಷಯದಲ್ಲಿ ನನ್ ತುಂಬಾ ನತದೃಷ್ಟ. ಯಜಮಾನ್ರೆ, ಬೇಗ ಹೋಗಿ ಕಳೆದೋಗಿರೋ ತರ ಉಂಗ್ರ ತಗೊಂಡ್ ಬರೋಣ ಬನ್ನಿ. ಬೇಡ ಪಾರ್ವತಿ, ಯಾಕೆ ಯಜಮಾನ್ರೆ? ಗಾಬರಿ ಆಗ್ಬೇಡ. ನಾನು ಉಂಗ್ರ ತರದ್ ಬೇಡ ಅಂತ ಹೇಳಿಲ್ಲ. ನಿನಗೆ ಸುಸ್ತಾಗಿದೆ, ನೀನ್ ಕೂತಿರು, ನಾನು ಹೋಗಿ ತಗೊಂಡ್ಬರ್ತೀನಿ. ಅಲ್ಲ ಯಜಮಾನ್ರೆ, ನನಗಿಷ್ಟ ಇಲ್ಲದೆ ಇದ್ರು ನೀನ್ ಹೇಳಿದ್ರನ್ನ ನಾನು ಕೇಳಿಸ್ಕೊಂಡೆ ತಾನೆ. ಇವಾಗ ನಾನು ಹೇಳ್ತಾ ಇದ್ದೀನಿ, ನೀನ್ ಇಲ್ಲಿ ಕೂತಿರು, ನಾನು ಹೋಗಿ ಉಂಗ್ರ ತಗೊಂಡ್ಬರ್ತೀನಿ. ಸರಿ, ಕುಡಿಯೋದಕ್ಕೆ ಜ್ಯೂಸ್ ಏನಾದ್ರು ಬೇಕಾ? ಅಣ್ಣ, ಪಾರ್ವತಿ ವಿಷಯದಲ್ಲಿ ನಾನು ಹೇಳಿದ ಮಾತಿಗೂ ನೀವು ಹಾಡಿದ ಮಾತಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ. ನಿಶ್ಚಿತಾರ್ಥಕ್ಕೆ ಯಾವ ತೊಂದರೆನೂ ಆಗ್ಬಾರ್ದು ಅಂತ ತಾನೆ ಅವರಿಬ್ರು ಒಟ್ಟಿಗೆ ಉಂಗ್ರ ತರಕ್ಕೆ ಅಂತ ಹೋಗಿರೋದು. ಹಾಗಿದ್ಮೇಲೆ ಯಾಮಿನಿ ಆದಿ ನಿಶ್ಚಿತಾರ್ಥಕ್ಕೆ ಎಳ್ಳು ನೀರು ಬಿಡೋದು ಅಂತ ಯಾಕಂದ್ರಿ? ಅವರಿಬ್ರು ಬರೋದು ಲೇಟ್ ಆಗತ್ತೆ ಅಂತ ಯಾಕೆ ಹೇಳಿದ್ರಿ ಅಣ್ಣ? ಹೇಳಿ ಅಣ್ಣ. ಅಂದ್ರೆ ಕಳೆದು ಹೋಗಿರೋ ಉಂಗುರ ಸಿಗದೆ ಇದ್ರೆ ಅಖಿಲ ಈ ನಿಶ್ಚಿತಾರ್ಥಕ್ಕೆ ಹೇಗೆ ಒಪ್ತಾಳೆ? ಅಲ್ಲಿಗೆ ಈ ನಿಶ್ಚಿತಾರ್ಥಕ್ಕೆ ಎಳ್ಳು ನೀರು ಬಿಟ್ಟು ಹಾಗೆ ತಾನೆ. ನಮ್ಮ ವಂಶದ ಹಳೆಯ ಉಂಗುರ ಅದು. ಅದೇ ಉಂಗುರ ಅಥವಾ ಆ ಥರದೇ ಉಂಗುರ ಸಿಗೋವರೆಗೂ ಅವರಿಬ್ಬರು ಬರೋದೇ ಇಲ್ಲ. ನಾನು ಹೇಳಿದ್ರೆ ಸರಿ ತಾನೆ? ಇನ್ನು ನಂಬಿಕೆ ಬರ್ತಿಲ್ವಾ? ಬರ್ತಿದೆ ಅಣ್ಣ. ಹಾಗಾದ್ರೆ ನಾನು ಹೋಗ್ತೀನಿ. ಒಂದ್ ನಿಮಿಷ ಅಣ್ಣ. ಮತ್ತೇನಪ್ಪ ನಿಂದು? ಮೋಹನ್ ಅಲ್ಲಿ ತುಂಬಾ ಕೆಲಸಗಳಿರುತ್ತೆ. ಅಖಿಲ ಒಬ್ಳೇ ಇದ್ದಾಳೆ, ಎಲ್ಲ ಗೆಸ್ಟ್ನ ವೆಲ್ಕಮ್ ಮಾಡಬೇಕು. ಅವಳೊಬ್ಳೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಹೋಗ್ತೀನಿ. ಅಣ್ಣ ಹೋಗಿರಂತೆ, ಆದ್ರೆ ನೀವು ಆಗಲೇ ಹೇಳಿದ ಮಾತಿಗೂ ಈಗ ಹೇಳಿದ ಮಾತಿನ ದಾಟಿಗೂ ಯಾಕೋ ಸರಿ ಹೋಗ್ತಿಲ್ಲ ಅಂತ ಅನ್ನಿಸ್ತಿದೆ. ಅಂದ್ರೆ ಏನು? ಈಗ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಅರ್ಥನಾ? ಹಾಗಲ್ಲ ಅಣ್ಣ. ಅಲ್ಲನೂ ಅಲ್ಲ, ಬೆಲ್ಲನೂ ಅಲ್ಲ. ಮಾಡಬೇಕಾಗಿರೋ ಬೇಕಾದಷ್ಟು ಕೆಲಸಗಳಿವೆ, ಅದ್ರ ಕಡೆ ಗಮನ ಕೊಡು. ನಾನು ಬರ್ತೀನಿ. ಅಣ್ಣ, ಹೇಳಿಯಪ್ಪ. ಸಾರಿ ಮಗನೇ. ಯಾಕಪ್ಪ? ಪಾರ್ವತಿ ನನ್ನ ಕರೆದಿದ್ದ ಉದ್ದೇಶ ಏನು ಅಂತ ನನಗೆ ಗೊತ್ತಾಯ್ತು. ನಿನಗೆ ಗೊತ್ತಾಯ್ತಾ? ಗೊತ್ತಾಯ್ತಪ್ಪ. ಮತ್ತೆ ನನ್ನ ಪಾರ್ವತಿ ಜೊತೆ ಮೊದ್ಲಿನ ತರ ಖುಷಿಯಾಗಿರ್ಬೋದು ಅಂತ ಎಷ್ಟೆಲ್ಲ ಕನ್ಸುಗಳನ್ನ ಕಟ್ಕೊಂಡ್ಬಂದೆ. ಆದ್ರೆ ಎಲ್ಲ ನುಚ್ಚು ನೂರಾಗೋಯ್ತಪ್ಪ. ಗಾಜಿನ ಅರಮನೆಯಲ್ಲಿ ಇದ್ಕೊಂಡು ಕಲ್ಲು ಹೊಡೆದ್ರೆ ನಮ್ದೇ ಅಲ್ವಾಪ ಚೂರಾಗೋದು. ಆ ಚೂರಾಗಿದ್ದ ಗಾಜುಗಳು ಮತ್ತೆ ಮತ್ತೆ ಚುಚ್ಚಿ ಮನ್ಸಿಗೆ ತುಂಬಾ ನೋವು ಮಾಡ್ತಾ ಇದೆ ಅಪ್ಪ. ಹೋಗ್ಲಿ ಬಿಡಿ, ಅವಳು ನನಗೆ ಸಿಗೋದಿಲ್ಲ ಅಂತ ನನಗೆ ಕನ್ಫರ್ಮ್ ಆಯ್ತು. ಅವಳೇನೋ ತನ್ನ ಪ್ರೀತಿ ತ್ಯಾಗ ಮಾಡಿ ದೂರ ಹೋಗ್ಬಿಟ್ಲು. ಆದ್ರೆ ನಾನು ಅವಳಿಂದ ದೂರ ಆಗಿ ಇನ್ನೊಂದು ಹುಡುಗಿ ಹೇಗಪ್ಪ ತಾಳಿ ಕಟ್ಲಿ? ಅದು ನನ್ನ ಪ್ರೀತಿಸಿರೋ ಹುಡುಗಿ ಕಣ್ ಮುಂದೆನೆ. ಇಲ್ಲಪ್ಪ, ನನ್ನ ಕೈಲಾಗಲ್ಲ ಅಪ್ಪ. ಇವಾಗೇನೋ ಮನ್ಸ್ ಕಲ್ ಮಾಡ್ಕೊಂಡು ಯಾಮಿನಿ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳ್ತಾ ಇದ್ದೀನಿ. ಆದ್ರೆ ಮುಂದೊಂದ್ ದಿನ ಮದುವೆ ಆಗೋ ಸಮಯನೂ ಬರುತ್ತೆ. ಆವಾಗ ಪಾರ್ವತಿ ನನ್ನ ಕಣ್ಮುಂದೆ ಇರಬಾರ್ದಪ್ಪ. ಮನ್ಸಾರೆ ಪ್ರೀತಿಸಿರೋಳ್ ಮುಂದೆ ಮನ್ಸು ಅಲ್ಲದ ಹುಡುಗಿ ಜೊತೆ ಹೇಗಪ್ಪ ಮದ್ವೆ ಆಗ್ಲಿ? ಇಂಥ ಕರ್ಮ ಯಾವ ಪ್ರೇಮಿಗೂ ಬರಬಾರ್ದು.
ಮಾಡಬಾರ್ದು. ನೋಡ್ಕೋಬೇಡ ಮಗನೇ, ಧೈರ್ಯವಾಗಿರು. ಮದ್ವೆಗೆ ಇನ್ನೂ ಟೈಮ್ ಇದೆ. ನಾವು ಅನ್ಕೊಳ್ತಿರೋ ಪವಾಡಗಳೇ ನಡೆದೋಗುತ್ತೆ. ಅಂಥದ್ರಲ್ಲಿ ನಿನ್ನ ಪಾರ್ವತಿ ಮದುವೆ ನಡೆಯಲ್ವಾ? ಅಪ್ಪ ಅವಳ ಜೊತೆ ಬಹಳದಕ್ಕೆ ನಾನ್ ರೆಡಿ ಇದ್ರು ಅವಳು ಮನ್ಸು ಮಾಡ್ತಾ ಇಲ್ವಲ್ಲಪ್ಪ. ಕೇಳ್ಕೊಂಡೆ, ಬೇಡ್ಕೊಂಡೆ, ಬಗ್ಲಿಲ್ಲ, ಜಗ್ಲೂ ಇಲ್ಲ. ಅವಳು ಮನ್ಸನ್ನ ಕಲ್ ಮಾಡ್ಕೊಂಡ್ಬಿಟ್ಟಿದ್ದಾಳಪ್ಪ. ಅಮ್ಮನ ನಂಬಿಕೆನ ಉಳಿಸ್ಕೊಳ್ಳೋದಷ್ಟೇ ನನ್ನ ಉದ್ದೇಶ ಅಂತ ಹೇಳ್ಬಿಟ್ಲು. ಹೋಗ್ಲಿ ಬಿಡಿಯಪ್ಪ, ಆಗಿರೋ ಘಟನೆ ಬಗ್ಗೆ ನೀವು ಬೇಜಾರಾಗ್ಬಿಡಿ. ಅಮ್ಮ ಏನಾದ್ರು ಕೇಳಿದ್ರೆ ಹೇಗೋ ಮ್ಯಾನೇಜ್ ಮಾಡಿಯಪ್ಪ, ಬರ್ತಾ ಇದ್ದೀವಿ. ಆಯ್ತಪ್ಪ. ಉಂಗ್ರ ಇಬ್ರು ಅವಾಗಿಂದ ಹುಡುಕ್ತಾ ಇದೀವಪ್ಪ. ಆ ಥರದ ಉಂಗ್ರ ಎಲ್ಲೂ ಸಿಗ್ಲಿಲ್ಲ. ಅದೇ ಟೆನ್ಷನ್ ಅಲ್ಲಿ ಪಾರ್ವತಿ ತಲೆ ಸುತ್ತ ಕೂತ್ಕೊಂಡ್ಲು. ಅದಕ್ಕೆ ಅವಳನ್ನ ಕಾರ ಹತ್ರ ಕೂರಿಸಿ ಅವಳ ಸಮಾಧಾನಕ್ಕೆ ಅಂತ ಯಾವುದೊಂದು ಉಂಗ್ರ ತರ್ತಾ ಇದೀನಪ್ಪ. ಆ ಥರದ ಉಂಗ್ರ ಬೇರೆ ಎಲ್ಲೂ ಸಿಗಲ್ಲಪ್ಪ. ಅದಕ್ಕೆ ಒಂದು ವಿಶೇಷತೆ ಇದೆ. ನಮ್ಮ ಮನೆತನದಲ್ಲಿ ಆಗಿನ ಕಾಲದಿಂದಲೂ ಅತ್ತೆಯಂದ್ರು ಹಿರಿ ಸೊಸೆಗೆ ಅಂತ ಮಾಡಿಕೊಡ್ತಾ ಇದ್ದಂತ ಒಂದು ವಿಶೇಷವಾದ ಉಂಗ್ರ ಅದು. ಆ ಡಿಸೈನ್ ಬೇರೆ ಎಲ್ಲೂ ಸಿಗಲ್ಲ. ಅಂತೂ ಪಾರ್ವತಿ ನನ್ನ ಕರೆದ ಉದ್ದೇಶ ಏನು ಅಂತ ಗೊತ್ತಾಯ್ತು. ಅಲ್ಲಿಗೆ ಏನೇ ಪರಿಸ್ಥಿತಿ ಇರಲಿ, ಪಾರ್ವತಿ ಪ್ರಕಾರ, ನಿಮ್ಮ ಅಮ್ಮನ ಪ್ರಕಾರ ಈ ನಿಶ್ಚಿತಾರ್ಥ ನಡೀಲೇಬೇಕು. ಆದ್ರೆ ಉಂಗ್ರ ಅಲ್ಲದೆ ಪಾರ್ವತಿ ನಿಮ್ಮ ಅಮ್ಮನ ಮುಂದೆ ಬಂದು ನಿಂತ್ಕೊಳ್ಳೋ ಧೈರ್ಯ ಮಾಡಲ್ಲ. ಈ ಪರಿಸ್ಥಿತಿನ ಹೇಗಪ್ಪ ನಿವಾರಿಸ್ತೀಯ? ಆ ಥರ ಉಂಗ್ರ ಸಿಗ್ಲೇ ಇಲ್ಲ ಅಂತ ಪಾರ್ವತಿ ಹತ್ರ ಹೇಳೋದೇ ಬೇಡಪ್ಪ. ಸಿಕ್ತು ಅಂತ ಹೇಳ್ಬಿಡ್ತೀನಿ. ಆದ್ರೆ ಎಲ್ರ ಮುಂದೆ ಯಾಮಿನಿ ಕೈಗೆ ಉಂಗ್ರ ತೊಡಸ್ಲೇಬೇಕಲ್ಲ. ಆಗ ಎಲ್ರಿಗೂ ಅದೇ ಉಂಗ್ರ ಅಲ್ಲ ಅಂತ ಗೊತ್ತಾಗುತ್ತಲ್ಲ. ನನ್ನ ತಪ್ಪಿಂತಾನೆ ಉಂಗ್ರ ಕಳ್ದೋಯ್ತು ಅಂತ ನಂಬಿಸ್ತೀನಿ ಅಪ್ಪ. ಸದ್ಯಕ್ಕೆ ನನ್ನ ಮುಂದೆ ಇರೋದು ಒಂದೇ ದಾರಿ. ಅಂತ ಪರಿಸ್ಥಿತಿ ಬಂದ್ರೆ ನಾನು ನಿನ್ ಜೊತೆ ಇದ್ದೀನಿ ಮಗನೇ, ಧೈರ್ಯವಾಗಿರು. ಸರಿ, ಬೇಗ ಪಾರ್ವತಿನ ಕರ್ಕೊಂಡು ಬಾ. ಸರಿಯಪ್ಪ. ಯಜಮಾನ್ರೆ, ಉಂಗ್ರ ಸಿಕ್ತಾ? ಪಾರ್ವತಿ, ಚಿಕ್ಕಪ್ಪಂಗೆ ಕಾಲ್ ಮಾಡಿ ಕಳೆದೋಗಿರೋ ಉಂಗ್ರ ಫೋಟೋ ಕಳಿಸ್ಕೊಂಡೆ. ಆಮೇಲೆ ಯಾವುದೋ ಒಂದು ಅಂಗಡಿಲಿ ಅದೇ ಥರದ ಉಂಗ್ರ ಸಿಕ್ತು. ಅಪ್ಪ, ಬಂದ ಗಂಡಾಂತರ ತಪ್ತು. ಬನ್ನಿ ಯಜಮಾನ್ರೆ, ಹೋಗೋಣ. ಅದೇ ಪಾರ್ವತಿ ಬಂದ್ರಾ? ಸರ್, ನೀವೇನು ಯೋಚನೆ ಮಾಡೋ ಅಗತ್ಯ ಇಲ್ಲ. ಉಂಗ್ರ ಸಿಕ್ತು. ಅರೆ, ನಾನ್ ಹೇಳ್ಬೇಕಾಗಿರೋ ಮಾತನ್ನ ನೀನ್ ಹೇಳ್ತಿದ್ದೆ ಕಣಮ್ಮ. ಅಂದ್ರೆ ಕಳೆದೋಗಿರೋ ಉಂಗ್ರ ಸಿಕ್ತು ಕಣಮ್ಮ. ಇಲ್ಲಿ ನೋಡು. ಅದೇ ಉಂಗ್ರ ಎಲ್ ಸಿಕ್ತು? ನೀವಿಬ್ರು ಇದನ್ನ ಯಾರಿಗೂ ಹೇಳಲ್ಲ ಅಂದ್ರೆ ಹೇಳ್ತೀನಿ. ಆಯ್ತು, ಹೇಳಲ್ಲ ಹೇಳಿ. ಈ ಉಂಗ್ರನ ಯಾಮಿನಿ ಕದಿತ್ತು. ಆದ್ರೆ ಅವಳು ಈ ಉಗ್ರನ ಉದ್ದೇಶಪೂರ್ವಕವಾಗಿ ಕದಿಬೇಕು ಅಂತ ಕದಿಲಿಲ್ಲ ಕಣಮ್ಮ. ಯಾಮಿನಿ ಆದಿ ಹೆಂಡತಿಯಾಗಿ ಬರಬೇಕು ಅಂತ ಕಾಯ್ತಿರೋವಳಿಗೆ ಈ ಉಗ್ರನೇನಾದ್ರು ಕದ್ರೆ ನಿಶ್ಚಿತಾರ್ಥ ನಿಂತೋಗುತ್ತೆ ಅಂತ ಅವಳಿಗೆ ಅರಿವಿದೆ ಅಲ್ವಾ.
ಅವಳಿಗಿರೋ ಸಿಂಡ್ರೆಲಾ ಕಾಯಿಲೆ ಎಫೆಕ್ಟು ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಈ ಉಂಗುರ ಕದ್ದಿದ್ಲು ಅಷ್ಟೇ. ಆಮೇಲೆ ನೀವಿಬ್ರು ಹೊಸ ಉಂಗುರನ ತರಕ್ ಹೋಗಿದ್ದಾರೆ ಅಂತ ಹೇಳಿದಾಗ ಈ ಉಂಗುರ ನನಗೆ ಕೊಟ್ಲು. ಈ ವಿಷಯದಲ್ಲಿ ಅವಳದು ಪೂರ್ತಿ ತಪ್ಪಿದೆ ಅಂತ ಹೇಳಕ್ಕಾಗಲ್ಲ. ಅವಳಿಗೆ ಈ ಕಾಯಿಲೆ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡಿಬಿಟ್ಟಿದ್ದಾಳೆ. ಅವಳು ಮಾಡಿರೋ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಹೋಗ್ಲಿ ಬಿಡಿ ಚಿಕ್ಕಪ್ಪ, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ನಾವೇನು ಚಿಕ್ಕಮ್ಮನ ಹೊಸದಾಗಿ ನೋಡ್ತಾ ಇಲ್ವಲ್ಲ. ಅವಾಗ ಇಂಥ ಹುಚ್ಚಾಟಗಳನ್ನ ಅವ್ರು ಮಾಡ್ತಾನೆ ಇರ್ತಾರೆ. ಆಮೇಲೆ ಅದು ತಪ್ಪು ಅಂತ ಗೊತ್ತಾದ್ಮೇಲೆ ಸುಮ್ಮನಾಗ್ತಾರೆ. ಅಲ್ಲ, ಈ ಥರದ ಉಂಗುರ ಸಿಗೋದೇ ಇಲ್ಲ ಅಂತ ದಾಮಿನಿ ಹೇಳ್ತಾ ಇದ್ಲು. ನಿಮ್ಗೆ ಸಿಕ್ತು, ಕೊಡಿ ನೋಡೋಣ. ಈ ಉಂಗುರ ಬೇರೆ ಥರನೇ ಇದೆ. ಪಾರ್ವತಿ, ದಾಮಿನಿ ಹೇಳಿದ್ ನಿಜ. ಒಂದ್ ವೇಳೆ ನಿಜವಾಗ್ಲೂ ನಿಶ್ಚಿತಾರ್ಥ ಉಂಗುರ ಏನಾದ್ರು ಕಳೆದು ಹೋಗಿ ನೀವು ಈ ಉಂಗುರನ ತಗೊಂಡು ಹೋಗಿ ಕೊಟ್ಟಿದ್ರೆ, ಅದನ್ನೇನಾದ್ರೂ ಅತ್ತಿಗೆ ನೋಡಿದ್ದಿದ್ರೆ ಅಷ್ಟೇ ನಮ್ಮ ಕತೆ. ಪಾರ್ವತಿ, ಆ ದೇವರು ನಿನ್ನ ಕಡೆ ಇದ್ದಾನೆ ಕಣಮ್ಮ. ಕಳೆದೋಗಿರೋ ಉಂಗುರ ಮತ್ತೆ ನಿನ್ನ ಕೈಗೆ ಸಿಗೋ ಹಾಗೆ ಮಾಡಿದ್ದಾನೆ. ತಗೋ, ಇದು ಹುಷಾರಾಗಿ ನೀನೇ ಇಟ್ಕೋ. ಅಂತೂ ಉಂಗುರ ಸಿಕ್ತು. ಈಗ ನಿರಾತಂಕವಾಗಿ ನಿಶ್ಚಿತಾರ್ಥ ನೆರವೇರುತ್ತೆ. ಒಂದ್ ವೇಳೆ ಉಂಗುರ ಸಿಗದೆ ಇದ್ದಿದ್ರೆ, ಅಲ್ಲ ಅಷ್ಟೊಂದು ಜನ ಇದ್ರು. ಆದ್ರೂ ಅಖಿಲಮ್ಮ ನನ್ ಮೇಲೆ ನಂಬಿಕೆ ಇಟ್ಟು ಈ ಉಂಗುರದ ಜವಾಬ್ದಾರಿನ ನನಗ್ ವಹಿಸಿದ್ರು. ಒಂದ್ ವೇಳೆ ಇದೇನಾದ್ರೂ ಕಳ್ದೋಗಿದ್ರೆ ಅಖಿಲಮ್ಮನ ನಡೆ ಹೇಗಿರ್ತಿತ್ತು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅದ್ ಸರಿ, ಈ ಉಂಗುರದ ವಿಚಾರದಲ್ಲಿ ಯಾಕೆ ಯಜಮಾನ್ರು ನನ್ನ ಹತ್ರ ಸುಳ್ಳು ಹೇಳಿದ್ರು? ನೀವ್ ಕೈ ಹಿಡಿಬೇಕಾಗಿರೋದು ಯಾಮಿನಿಯವ್ರನ್ನ, ನನ್ನನ್ನಲ್ಲ. ಆಗದೆ ಇರೋದ್ರ ಬಗ್ಗೆ ಈಗ ಯಾಕೆ ಮಾತು? ಉಂಗುರ ಸಿಕ್ತಲ್ವಾ? ಒಂದ್ ವೇಳೆ ಸಿಗದೆ ಇದ್ದಿದ್ರೆ ಹೋಲಿಕೆ ಆಗದೆ ಇರೋ ಉಂಗುರನ ಅಮ್ಮನ್ ಮುಂದೆ ಹಿಡಿತಿದ್ರ? ಸಿಕ್ತು ಅಂತ ನನಗೆ ಯಾಕೆ ಸುಳ್ಳು ಹೇಳಿದ್ರಿ? ನಿನಗೆ ಬೇಜಾರಾಗಬಾರ್ದು ಅಂತ. ನಾನ್ ಸಿಗ್ಲಿಲ್ಲ ಅಂತು, ಆಮೇಲೆ ನೀನ್ ಅಪ್ಸೆಟ್ ಆಗಿ ಅಮ್ಮಂಗೆ ಆ ವಿಷಯ ಗೊತ್ತಾಗಿ ಎಲ್ರ ಮುಂದೆ ನಿನ್ನ ಬೈದು, ಆಮೇಲೆ ನೀನ್ ಹತ್ತು ಅದನ್ನ ನೋಡಕ್ಕಾಗದೆ ನಾನ್ ಸಂಕಟ ಪಡೋದು. ಇದೆಲ್ಲ ಯಾವುದು ಬೇಡ ಅಂತ ಉಂಗುರ ಸಿಗದೆ ಇದ್ರು ಸಿಕ್ತು ಅಂತ ಸುಳ್ಳು ಹೇಳ್ತೆ. ಕ್ಷಮಿಸ್ಬಿಡು. ಕ್ಷಮಿಸು ಅಂತ ತಪ್ಪನ್ನ ನೀವೇನು ಮಾಡಿಲ್ಲ. ಕ್ಷಮಿಸು ಅಂತ ಯಾಕೆ ಕೇಳ್ತೀರಾ? ಹಾಗಾದ್ರೆ ಈಗೊಂದು ತಪ್ಪು ಮಾಡ್ತೀನಿ, ಮನಸ್ಸಿಗೆ ಹಾಕೊಳ್ತೆ ಕ್ಷಮಿಸು.